ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹಾಸನದಿಂದ ಒಬ್ಬರು ಕಸ್ಟಮರ್ ನನ್ನ ಜಾತಕ ವಿಮರ್ಶೆಯ ವಿಡಿಯೋಗಳನ್ನು ನೋಡಿ ಫೋನ್ ಕರೆ ಮಾಡ್ತಾರೆ. ಫೋನ್ ಕರೆ ಮಾಡಿಬಿಟ್ಟು, ಸರ್ ನನ್ನ ಜಾತಕದ ವಿಮರ್ಶೆ ಮಾಡಿ ತಿಳಿಸ್ತೀರಾ ಅಂತ ಕೇಳ್ತಾರೆ. ಅವರು ಡೇಟು ಟೈಮ್ ತಿಳಿಸ್ತಾರೆ. ಡೇಟು 1/12/1979, 1:40 ಮಧ್ಯಾಹ್ನ. ಭರಣಿ ನಕ್ಷತ್ರ, ಮೇಷರಾಶಿ, ಮೀನ ಲಗ್ನ, ಚಂದ್ರ ಮೇಷರಾಶಿಯಲ್ಲಿ, ಕುಜ, ಗುರು, ರಾಹು ಸಿಂಹ ರಾಶಿಯಲ್ಲಿ, ಶನಿ ಭಗವಾನರು ಕನ್ಯಾ ರಾಶಿಯಲ್ಲಿ, ಬುಧ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ರವಿ ವೃಶ್ಚಿಕ ರಾಶಿಯಲ್ಲಿ, ಶುಕ್ರ ಧನುಸ್ಸು ರಾಶಿಯಲ್ಲಿ, ಕೇತು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಪ್ರಗತಿ ಕಂಡುಬರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದೆ. ಹಣಕಾಸಿನ ಸಮಸ್ಯೆ, ವಿವಾಹ ಜೀವನದಲ್ಲಿ ಸಮಸ್ಯೆ, ಮದುವೆ ಆಗಿದೆ, ಹೊಂದಾಣಿಕೆಯಲ್ಲಿ ಮನಸ್ತಾಪ, ಹಾಗೆ ಒಂದು ರೀತಿ ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರು ತಪ್ಪಾಗಲ್ಲ. ಕೋಪ, ಆವೇಶ, ಸಿಟ್ಟು ಇರ್ತದೆ. ಈ ಜಾತಕದಲ್ಲಿ ನಾವು ನೋಡೋದಾದರೆ ಮೀನ ಲಗ್ನ, ಲಗ್ನಾಧಿಪತಿ ಗುರು 6ನೇ ಮನೆಗೆ ಸ್ಥಿತನಾಗಿ ನಿರ್ಬಲನಾಗಿ ರಾಹು ಕೇತು ಒಟ್ಟಿಗೆ ಇದ್ದು ಪೂರ್ಣ ಪ್ರಮಾಣವಾಗಿ ನಿರ್ಬಲನಾಗೋದ್ರಿಂದ ಗುರುಚಂಡಾಲ ಯೋಗ ಅಂತೇಳಿ ಕಂಡು ಬರ್ತದೆ. ಅಂದರೆ ಲಗ್ನಾಧಿಪತಿ ಪವರನ್ನು ಕಳ್ಕೊಂಡ. ಇನ್ನು ಲಗ್ನಾಧಿಪತಿ ಇರ್ತಕ್ಕಂಥ ರಾಷ್ಟ್ರಾಧಿಪತಿ ರವಿ ಭಾಗ್ಯಸ್ಥಾನದಲ್ಲಿದ್ದು 9ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಆದರೆ ಬಾಧಕ ಸ್ಥಾನದಿಂದ, ಮೀನ ಲಗ್ನಕ್ಕೆ ಕನ್ಯಾ ರಾಶಿ ಬಾಧಕ ಸ್ಥಾನ, ಬಾಧಕ ಸ್ಥಾನದಿಂದ ಶನಿ ಭಗವಾನರು 3ನೇ ದೃಷ್ಟಿಯಿಂದ ನೋಡೋದ್ರಿಂದ, ಸೂರ್ಯನನ್ನು 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಬಾಧಕ ಸ್ಥಾನದ ಪ್ರಭಾವದಿಂದ ರವಿ ನಿರ್ಬಲನಾಗ್ತಾನೆ. ಇಲ್ಲಿ ಲಗ್ನವನ್ನು ಬಾಧಕ ಸ್ಥಾನದಿಂದ ಕರ್ಮಕಾರಕ ಶನಿ ಭಗವಾನರು ನೋಡೋದ್ರಿಂದ ಇವರ ಜೀವನದಲ್ಲಿ ಎಷ್ಟು ಏನೇ ಪ್ರಯತ್ನ ಮಾಡಿದರೂ ನೆಮ್ಮದಿ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ತುಂಬ ಕಡೆ ಜ್ಯೋತಿಷ್ಯರನ್ನು ಕೇಳಿದ್ದಾರೆ. ತುಂಬ ಮೊಬೈಲಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಜ್ಯೋತಿಷ್ಯ ಕಲಿಬೇಕು ಅಂತೇಳಿ ಕೆಲವು ಕಡೆ ಕನ್ಸಲ್ಟ್ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಆದರೆ ಯಾವುದೂ ಫಲಪ್ರದ ಆಗ್ತಾ ಇಲ್ಲ. ಯಾಕೆ ಈ ಜಾತಕದಲ್ಲಿ ಈಗ ಆಗ್ತಾ ಇದೆ ಅಂತಂದರೆ, ಬಾಧಕಾಧಿಪತಿ ಬುಧ ಲಗ್ನದಿಂದ ಅಷ್ಟಮದಲ್ಲಿದ್ದು ನಿರ್ಬಲನಾಗ್ತಾನೆ. ಬುದ್ಧಿಕಾರಕ ವಿದ್ಯಾಕಾರಕ ಬುಧ ನಿರ್ಬಲನಾಗ್ತಾನೆ. ವಿದ್ಯಾಕಾರಕ ಗುರು, ಪ್ರಥಮ ದರ್ಜೆ ಅಧಿಪತಿಯಾದಂಥ ಗುರು 6ನೇ ಮನೆಯಲ್ಲಿದ್ದು ನಿರ್ಬಲನಾಗಿದ್ದಾನೆ. ಆದ್ದರಿಂದ ಇವರು ಏನೇ ಕಲಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರೂ ಸಹ ಅದನ್ನು ಪಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಬ್ರಾಹ್ಮಣ ವರ್ಗದವರಾಗಿದ್ದರೂ ಸಹ ಇಲ್ಲಿ ಇನ್ನೊಂದು ಸಮಸ್ಯೆಯನ್ನು ಇವರಿಗೆ ತಂದಿಟ್ಟಿದ್ದಾರೆ. ಇವರಿಗೆ ಪ್ರಾರಂಭದಲ್ಲಿ ಮೇಷರಾಶಿ ಭರಣಿ ನಕ್ಷತ್ರ ಬಂದಿದೆ. ಆ ಭರಣಿ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರನ್ನೇ ಇಡಲಿಲ್ಲ. ಭರಣಿ ನಕ್ಷತ್ರಕ್ಕೆ ಶತ್ರು ರಾಶಿಯಾದಂಥ ಕುಂಭ ರಾಶಿಯ ಹೆಸರನ್ನು ಇಟ್ಟು ಕರೆದಿದ್ದಾರೆ. ವಿಚಿತ್ರ ನೋಡಿ, ಕುಂಭ ರಾಶಿಗೆ ಶನಿ ಭಗವಾನರ ದೋಷ ಶುರುವಾಗಿ 6 ವರ್ಷ ಆಗಿದೆ. ಈಗ ಮೇಷರಾಶಿಗೆ ಶುರುವಾಗಿ 1 ವರ್ಷ ಆಗಿದೆ. ಅಂದರೆ ಕರ್ಮದೋಷದ ಪ್ರಭಾವ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿಯಲ್ಲೂ ಇವ್ರಿಗೆ ಕರ್ಮ ಕಳ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ತಾಯಿಗೂ ಕರ್ಮದೋಷ ಇದೆ, ತಾಯಿಯ ಜೀವನದಲ್ಲೂ ಅಭಿವೃದ್ಧಿ ಇಲ್ಲ. ಇನ್ನು ಮದುವೆ ಆಗಿದ್ದಾರೆ, ಅಲ್ಲೂ ಸಹ ಮನಸ್ತಾಪ, ವೈಮನಸ್ಸು ಬರ್ತಾ ಇದೆ. ಇಲ್ಲಿ ಲಗ್ನದಿಂದ 4ನೇ ಮನೆ ಮಿಥುನ ರಾಶಿ,
ಶನಿ ಭಗವಾನರು ಬಾಧಕ ಸ್ಥಾನದಿಂದ ನೋಡೋದ್ರಿಂದ ಒಂದು ರೀತಿ ನಿರಾಸೆ, ಹತಾಶೆ, ಒಂದು ರೀತಿ ಕೀಳಿರಿಮೆಯ ಭಾವನೆ ಇವ್ರನ್ನ ಕಾಡ್ತಾ ಇದೆ. ಇವರು ಬೇರೆ ಕಡೆಯೆಲ್ಲ ತೋರಿಸಿದಾಗ ಯಾರೂ ಸಹ ಸರಿಯಾದ ಪರಿಹಾರಗಳನ್ನು ತಿಳಿಸಿಲ್ಲ, ಜಾತಕ ವಿಮರ್ಶೆಯನ್ನು ಹೇಳಲಿಲ್ಲ. ನಿಮ್ಮ ಜಾತಕದಲ್ಲಿ ತುಂಬ ಪ್ರಬಲ ಯೋಗಗಳಿದ್ದಾವೆ, ನೀವು ಹಾಗಾಗ್ತೀರಾ ಹೀಗಾಗ್ತೀರಾ ಅಂತ ಹೇಳಿದ್ದಾರೆ. ಕಡೆಯಲ್ಲಿ ನನಗೆ ಇವರು ಕನ್ಸಲ್ಟ್ ಮಾಡಿದಾಗ ಮೊದಲಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸಿ ನಿಮ್ಮ ಲೈಫ್ ಇರೋವರೆಗೂ ಶನಿ ಭಗವಾನರಿಗೆ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಬನ್ನಿ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಎಳ್ದೀಪ ಹಚ್ತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿಕ್ಕೆ ಈ ಜಾತಕರಿಗೆ ಸಲಹೆ ಕೊಟ್ಟಿದ್ದೇನೆ. ವಿಶೇಷವಾಗಿ ಈ ಜಾತಕರಿಗೆ ಇವತ್ತಿನವರೆಗೆ ಪರಿಹಾರ ಮಾರ್ಗವನ್ನಾಗಲಿ ಅಥವಾ ಇವರು ಇಟ್ಟಿರೋ ಹೆಸರು ತಪ್ಪಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಯಾರೂ ತಿಳಿಸ್ತಿಲ್ಲ. ಒಂದು ಲೆಕ್ಕದಲ್ಲಿ ಜೀವನದಲ್ಲಿ ನೊಂದು ಬೆಂದವರಾಗಿದ್ದಾರೆ. ಇನ್ನೊಂದು ವಿಚಾರ, ಈ ಜಾತಕದಲ್ಲಿ ನೋಡೋದಾದರೆ ಸಂತಾನದ ಸಮಸ್ಯೆ ಈ ಜಾತಕರಿಗೆ ಕಂಡು ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಆಸ್ಪತ್ರೆಯಲ್ಲಿ ಖರ್ಚು ಮಾಡಿದರೂ ಸಂತಾನ ಫಲ ಆಗಿಲ್ಲ. ಇಲ್ಲಿ ಲಗ್ನದಿಂದ 5ನೇ ಅಧಿಪತಿ ಚಂದ್ರ, ಶ್ರೀಕಾರಕ ಗ್ರಹ. ಚಂದ್ರನಿಗೆ ಯಾವುದೇ ಶುಭ ಗ್ರಹಗಳ ವೀಕ್ಷಣೆ ಇಲ್ಲ. ಇಲ್ಲಿ 6ನೇ ಮನೆಯಲ್ಲಿ ಕುಜ, ಗುರು, ಗಂಡು ಮಕ್ಕಳ ಅಧಿಪತಿಗಳಾದಂಥ ಇವು ನಿರ್ಬಲರಾಗ್ತಾರೆ. ಶುಕ್ರ ಧನುಸು ರಾಶಿಯಲ್ಲಿ ನಿರ್ಬಲನಾಗ್ತಾನೆ. ಜಾತಕದಲ್ಲಿ ಸಂತಾನ ಸ್ಥಾನಕ್ಕೆ ಯಾವುದೇ ರೀತಿಯ ಬಲ ಇಲ್ಲ. ಇಲ್ಲಿ ಲಗ್ನವನ್ನೇ ಒಂದು ಪ್ರೇತ ಗ್ರಹ ಶನಿ ಭಗವಾನರು ನೋಡೋದ್ರಿಂದ ಒಂದು ರೀತಿ ಧೈರ್ಯ, ಆತ್ಮವಿಶ್ವಾಸ ಯಾವುದೂ ಸಿಗ್ತಾ ಇಲ್ಲ. ಈ ಜಾತಕರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ತಿಳಿಸಿರ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.